ಸೂಪರ್. ಸೊ ವೃಷಭ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹೌದು. ನೆಕ್ಸ್ಟ್ ಇನ್ನು ಮಿಥುನ ರಾಶಿಯವರಿಗೆ ಬರೋದಾದ್ರೆ ಹೇಗಿರುತ್ತೆ 2026 ನೋಡಿ, ಅಂತ? ಮಿಥುನ ರಾಶಿ ಬಂದು ದ್ವಿಸ್ವಭಾವ ರಾಶಿ ಅಂದ್ರೆ ಹ್ಮ್. ದ್ವಿಸ್ವಭಾವ ಅಂದ್ರೆ ಎರಡು ಮನಸ್ಸು, ಯಾವ ಚಂಚಲತೆ ಹೆಚ್ಚಾಗುವಂಥ ಸಾಧ್ಯತೆಗಳು ಇವ್ರದ್ದು. ಒಂದು ಸರಿ ಇರೋ ಥರ ಇನ್ನೊಂದು ಸರಿ ಇರಲ್ಲ, ಮತ್ತೆ ಗೊಂದಲನೂ ಸಹ ಇರ್ತದೆ ಇವರಲ್ಲಿ. ಅದರೊಟ್ಟಿಗೆ ಏನಾಗಿದೆ ಅಂದರೆ ಜನ್ಮಗುರು ಇದ್ದಾಗ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಕೆಲಸ ಕಾರ್ಯಗಳು ಹಿಡಿದಂತಹ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು ಸಹ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ. ಕರ್ಮಸ್ಥಾನದಲ್ಲಿ ಶನಿ ಮಹಾತ್ಮರು ಸ್ಥಿತರಾಗಿದ್ದಾರೆ. ನೀವು ಪ್ರಾಮಾಣಿಕವಾಗಿ ಖಂಡಿತ ನೀವು ಏನು ಕೆಲಸ ಮಾಡ್ತೀರೋ ಅಂತ ಇಟ್ಕೊಳ್ಳಿ, ಸೂಪರಾಗಿ ನಿಮಗೆ ರಿಸಲ್ಟ್ ಕೊಡ್ತಾರೆ. ಪ್ರಾಮಾಣಿಕತೆ ಅತಿ ಮುಖ್ಯ. ಯಾಕಂದರೆ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ, ಎಲ್ಲರ ಒಂದು ಜನ್ಮ ಜಾತಕಕ್ಕೆ ಕರ್ಮಾಧಿಪತಿ ಯಾರಾಗ್ತಾರೆ ಅಂದರೆ ಶನಿ ಮಹಾತ್ಮರು. ಕರ್ಮಕಾರಕನೇ ಶನಿ ಮಹಾತ್ಮ. ಆ ಕಾರಣದಿಂದ ಅದು ದಶಮ ಸ್ಥಾನದಲ್ಲಿ ಸ್ಥಿತನಾದ ಅದು ಕರ್ಮಸ್ಥಾನ. ಆವಾಗ ನಮ್ಮ ಒಂದು ಕೆಲಸ ಕಾರ್ಯ ಒಂದು ಪ್ರಾಮಾಣಿಕವಾಗಿ ಮಾಡಿದ್ದೆ ಆದರೆ ಸೂಪರ್ ಪವರ್ ಸಿಗುತ್ತೆ. ಇದು ಕರ್ಮ ಅಂದರೆ ಅವ್ರ ಕೆಲಸ, ಅಂದರೆ ಸ್ವಂತ ವೃತ್ತಿ, ಸೇವಾ ವೃತ್ತಿ, ಇನ್ನೊಂದು ಮತ್ತೊಂದು ಆ ವೃತ್ತಿಯಲ್ಲಿ. ಇನ್ನು ಜೂನ್ನಲ್ಲಿ ಗುರುವಿನ ಸಂಚಾರ ಆಗುತ್ತೆ. ಸರಿ. ಗುರುವಿನ ಸಂಚಾರ ಆಗಿದ ತಕ್ಷಣ ಇವ್ರಿಗೆ ಗುರುಬಲ ಯಥೇಚ್ಛವಾಗಿ ಬಂದ್ಬಿಡುತ್ತೆ. ಓಕೆ. ಏನೋ ಗೊತ್ತಿಲ್ಲದಂಗೆ ಒಂದು ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮನೆಯಲ್ಲಿ ಕುಟುಂಬದಲ್ಲಿ ಪ್ರಮುಖವಾಗಿ ಏನೇನೋ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿರೋದೆಲ್ಲ ಸೇರುವಂಥದ್ದು, ಈ ರೀತಿ ಆಗುವಂಥದ್ದು. ಯಾವುದೋ ಆಸ್ತಿ ವಿಚಾರದಲ್ಲಿ ಸಮಾಧಾನ ಸಿಗುವಂಥದ್ದು, ಓದಿನ ವಿಚಾರದಲ್ಲಿ ಜ್ಞಾನಾರ್ಜನೆ ಹೆಚ್ಚಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲೂ ಸಹ, ಆರೋಗ್ಯದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಎಲ್ಲ ವಿಚಾರದಲ್ಲೂ ಚೇತರಿಕೆಯನ್ನು ಕಾಣುವಂಥದ್ದು ಜೂನ್ ನಂತರ. ಸರಿ, ಗುರುವಿನ ಒಂದೇ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ವೈಯಕ್ತಿಕ ಜನ್ಮ ಜಾತಕದಲ್ಲಿ ಗುರು ಎಲ್ಲಿ ಸ್ಥಿತನಾಗಿದ್ದಾನೆ ಅದು ಸಹ ಬೇಕಾಗುತ್ತೆ. ಅವರ ದಶಾ ಭುಕ್ತಿಗಳು ಸಹ ಬೇಕಾಗುತ್ತೆ, ಲಗ್ನಾಧಿಪತಿಗಳು ಬೇಕಾಗುತ್ತೆ, ಯೋಗಕಾರಕರು ಬೇಕಾಗುತ್ತೆ. ಇವೆಲ್ಲವನ್ನು ನೋಡಿ ಹೇಗಿದೆ ಅನ್ನೋದು ಕನ್ಸಿಡರ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಜೂನ್ನಲ್ಲಿ ಅದ್ಭುತವಾದಂಥ ಜೂನ್ ನಂತರ ಒಳ್ಳೆಯ ಫಲವನ್ನು ಕಾಣಬಹುದು. ಹೌದು. ಇನ್ನು ಸರಳ ಪರಿಹಾರ ಅಂತ ಹೇಳೋದಾದ್ರೆ, ಈ ಒಂದು ರಾಶಿಗೆ ಬುಧ ಅಧಿಪತಿ ಆಗಿರೋದ್ರಿಂದ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನಾರಸಿಂಹ ಇವರು ಎಲ್ಲ ಎಲ್ಲಾದ್ರೂ ಹೋಗ್ಬೇಕು ಅಂದ ತಕ್ಷಣ ಯಾರಾದರೂ ಒಬ್ರು ಜೊತೆಲಿ ಇರಲೇಬೇಕು ಇವ್ರಿಗೆ. ಇವ್ರು ಯಾಕಂದರೆ ಅವ್ರಿಗೊಬ್ಬರೇ ಹೋಗಿ ಬೇಜಾರು, ಸ್ವಲ್ಪ ಸುಮ್ಮನೆ ಗಾಡೀಲಿ ಇಲ್ಲೇ ಹೋಗಿ ಬರೋಣ ಅಂತ ಕರ್ಕೊಂಡೋಗಿರ್ತಾರೆ 25 ಕಿಲೋಮೀಟ್ರು, ಇನ್ನೊಬ್ರನ್ನ ಯಾರದೊಬ್ರು, ಅವ್ರಿಗೆ ಒಬ್ಬರು ಜೊತೆಲಿ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ರೀತಿ ಇರೋದ್ರಿಂದ ಲಕ್ಷ್ಮೀ ನಾರಾಯಣರ ಒಂದು ಸ್ಮರಣೆ, ಲಕ್ಷ್ಮೀ ವೆಂಕಟೇಶ್ವರ ಸ್ಮರಣೆ, ಲಕ್ಷ್ಮೀ ನಾರಸಿಂಹನ ಸ್ಮರಣೆ, ಈ ರೀತಿಯ ದೇವರುಗಳ ಪ್ರತಿ ಬುಧವಾರ ಹೋಗಿ ನಮಸ್ಕಾರ ಮಾಡ್ಕೊಂಬರುವಂಥದ್ದು, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡುವಂಥದ್ದು ಮಾಡಿದ್ದೆ ಆದರೆ ಅದ್ಭುತವಾದಂತಹ ಫಲವನ್ನು ಗಳಿಸ್ತಾರೆ. ಮತ್ತು ಭಯ ಪಡುವಂಥದ್ದು ಖಂಡಿತವಾಗಿ ಯಾವ ರಾಶಿಯವ್ರದ್ದು ಇಲ್ಲ.